ಹೊಸದಿಗಂತ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಗುರುಬಲ ಮೇ 1ನೇ ತಾರೀಕಿನಿಂದ ಗುರು ವೃಷಭ ರಾಶಿಗೆ ಬಂದಿದ್ದಾನೆ. ಹಾಗಾಗಿ ಸಿಂಹರಾಶಿಯವರಿಗೆ ಹಾಗಾದರೆ ಈ ವರ್ಷ ಏನು, ಇವರು ಇರುವಂಥ ಗುರುಬಲವನ್ನು ಕಳೆದುಕೊಳ್ಳುವಂಥ ಒಂದು ವಿಚಾರಕ್ಕೆ ಮುಂದಾಗ್ತಾ ಇದ್ದಾರೆ. ಗುರುಬಲ ಇವರಿಗೆ ಕಳೆದು ಹೋಗ್ತಾ ಇದೆ. ಕಳೆದು ಹೋದಂಥ ಗುರುಬಲ ಹಾಗಾದರೆ ಇವರಿಗೆ ಯಾವ ಪಾಯಿಂಟ್ನಲ್ಲಿ ಹಾಗಾದರೆ ತೊಂದರೆಯನ್ನು ತರಬಹುದು? ಕೆಲಸದ ವಿಚಾರದಲ್ಲಿ ಸ್ವಲ್ಪ ಕ್ಲಿಷ್ಟತೆಗಳನ್ನು ಎದುರಿಸಬೇಕಾದಂಥದ್ದಕ್ಕೆ ಇಲ್ಲಿ ಬಹಳಷ್ಟು ಅವಕಾಶಗಳು ಬಂದುಬಿಡಬಹುದು. ಇಲ್ಲಿಯವರೆಗೆ ಅಂದರೆ ಏಪ್ರಿಲ್ 30ರವರೆಗೂ ಇದ್ದಂತಹ ಗುರುಬಲ ಮೇ 1ರಿಂದ ಕಳೆದು ಹೋಗುತ್ತೆ ಅಂತಾದರೆ ಇದ್ದಕ್ಕಿದ್ದಂತೆಯೇ ಕೆಲಸ ಮಾಡುವ ಸ್ಥಳದಲ್ಲಿನ ನಮ್ಮ ಗೆಳೆಯರು ಅಥವಾ ಗೆಳತಿಯರು ವೈರಿಗಳಾಗಿ ಕನ್ವರ್ಟ್ ಆಗಿಬಿಡ್ತಾರೆ ಅಂತ ಕೇಳಿದ್ರೆ ಹಾಗಲ್ಲ. ಅವರು ಸಹಾಯಕರಾಗಿ ಇದ್ದರೂ ಅಥವಾ ವೈರಿಗಳಾಗಿ ಇದ್ದರೂ ಕೂಡ ವೈರಿಗಳು ಇನ್ನಿಷ್ಟು ವೈರಿಗಳಾಗುವ, ಸಹಾಯ ಮಾಡುವಂಥವರು ಸ್ವಲ್ಪ ದುರ್ಬಲರಾಗುವಂತಹ ಸನ್ನಿವೇಶವನ್ನು ಕೆಲಸದ ಸ್ಥಳದಲ್ಲಿ ಎದುರಿಸಬೇಕಾಗುತ್ತೆ. ನೋಡಿ, ಈ ಸಿಂಹರಾಶಿ ರಾಜಕಾರಣಿಗಳಿಗಂತೂ ಇದು ಬಹಳ ಅದ್ಭುತವಾದಂಥದ್ದನ್ನು ನಿರ್ಮಾಣ ಮಾಡಿಕೊಡುವಂಥ ಒಂದು ರಾಶಿ. ಯಾಕೆಂದರೆ ಇದರ ಒಡೆಯ ಸೂರ್ಯನಾಗಿರೋದ್ರಿಂದ ಈ ಸೂರ್ಯನ ತುಂಬು ಅನುಗ್ರಹವನ್ನು ಹೊಂದಿದಂಥವರು ಅನೇಕ ರೀತಿಯಲ್ಲಿ ರಾಜ್ಯಭಾರವನ್ನು ಮಾಡುವಂಥ ಒಂದು ಗಟ್ಟಿತನವನ್ನು ಇಟ್ಕೊಂಡಿರ್ತಾರೆ. ನಾವು ಹಾಗೆ ಹೇಳಬೇಕು ಅಂತಂದರೆ ನಮ್ಮ ನೆರೆ ರಾಷ್ಟ್ರವಾದಂತಹ ಪಾಕಿಸ್ತಾನದ ಜುಲ್ಫಿಕರ್ ಅಲಿ ಭುಟ್ಟೋ ಅವರು ಈ ರಾಶಿಯವರಾಗಿದ್ದರು. ಅವರು ಬಹಳಷ್ಟು ಅಂದರೆ ಕೆಲವು ವಿಷಮ ಪರಿಸ್ಥಿತಿಯ ಸಂದರ್ಭದಿಂದಾಗಿ ಅವರು ನಂತರದಲ್ಲಿ ಅವರನ್ನು ನೇಣಿಗೇರಿಸಲಾಯಿತು. ಆ ವಿಚಾರ ಬೇರೆ. ಆದರೆ ಅವರು ಅವರ ಜೀವನದ ಬಹಳ ತಾರುಣ್ಯದಲ್ಲಿಯೇ ಬಹಳ ಪ್ರಮುಖವಾದಂತಹ ರಾಜಕೀಯದ ಒಂದು ಗಟ್ಟಿತನವನ್ನು ಆ ದೇಶದಲ್ಲಿ ಪಡ್ಕೊಳ್ತಾರೆ. ಇಂದಿರಾ ಗಾಂಧಿಯವರು 1971ರ ಬಾಂಗ್ಲಾದೇಶ್ ಲಿಬರೇಷನ್ ಏನಾಗುತ್ತೆ, ಆ ಟೈಮ್ನಲ್ಲಿ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಸದೆಬಡ್ದಿದ್ರು. ಅಂಥ ಪಾಕಿಸ್ತಾನವನ್ನು ತಾನು ಪುನರುತ್ಥಾನಗೊಳಿಸ್ತೇನೆ ಅನ್ನುವಂಥ ಒಂದು ಶ್ರೇಷ್ಠ ಒಂದು ಕೈಂಕರ್ಯಕ್ಕೆ ಭುಟ್ಟೋ ಹೊರಡ್ತಾರೆ. ಅದಕ್ಕೆ ಇನ್ನೇನು ಸಕ್ಸಸ್ ಆಗ್ತಾರೋ ಅನ್ನೋ ಹೊತ್ತಿಗೆ ಏನಾಗುತ್ತೆ, ಪರಿಸ್ಥಿತಿ ಚೇಂಜ್ ಆಗುತ್ತೆ, ಅವರ ಪದಚ್ಯುತಿ ಆಗುತ್ತೆ. ಯಾಕಿಲ್ಲಿ ಹೇಳ್ತಾ ಇದ್ದೇನೆ ಅಂತಂದರೆ, ಬಹಳ ತಾರುಣ್ಯದಲ್ಲಿ ಅವರು ಅಧಿಕಾರವನ್ನು ಪ್ರಧಾನಿಯಾಗುವಂತಹ ಒಂದು ವಿಚಾರವನ್ನು ಅವರು ಸಂಪಾದಿಸಿಕೊಂಡ್ರು. ಆದರೆ ಕೆಲವೇ ವರ್ಷಗಳಲ್ಲಿ ಮತ್ತು 2 ವರ್ಷಗಳಲ್ಲಿ ಅದನ್ನು ಕಳ್ಕೊಳ್ತಾರೆ ಕೂಡ. ಕೆಲವೇ ವರ್ಷ ಅಂದರೆ 3-4 ವರ್ಷದ ನಂತರದಲ್ಲಿ ಅವರು 77ರಲ್ಲಿ ಪದಚ್ಯುತರಾಗ್ತಾರೆ, 79ರಲ್ಲಿ ನೇಣಿಗೆ ಇರ್ತಾರೆ ಕಾಣ. ಹೀಗೇನೋ ಇದೆ ಅದು, ನಾನು ಸರಿಯಾಗಿ ಅದನ್ನು ಈಗ ಆ ಡೇಟ್ಗಳನ್ನು ಹೇಳೋದಕ್ಕೆ ಕಷ್ಟ ಆಗ್ತಾಯಿದೆ. ಆದರೆ ಪ್ರಧಾನಿ ಆದಾಗ ನೋಡಿ, ಸಂಪೂರ್ಣ ಯುದ್ಧದಿಂದ ಜರ್ಜರಿತವಾಗಿ ಹೋದಂಥ ಪಾಕಿಸ್ತಾನ, ಆದರೆ ಇದನ್ನು ಬೆಳೆದು ನಿಲ್ಲಿಸ್ತೇನೆ ಅನ್ನುವಂಥದ್ದು ಅವರ ಇಚ್ಛೆಯಾಗಿತ್ತು. ಆದರೆ ಆ ಪಾಕಿಸ್ತಾನ ಆಮೇಲೆ ತನ್ನದೇ ಆದಂಥ ವಿಕೃತ ಸ್ವರೂಪವನ್ನು ಪಡ್ಕೊಳ್ತಾ ಹೋಗುತ್ತೆ. ಅದು ಬೇರೆ, ಅದನ್ನು ನಾವಿಲ್ಲಿ ನಮಗದು ವಿಮರ್ಶೆಯ ವಿಷಯ ಅಲ್ಲ. ಯಾಕೆ ಹೇಳ್ತಾ ಇದ್ದೇನೆ, ಈ ಒಂದು ಸಿಂಹರಾಶಿಯವರಿಗೆ ಅಧಿಕಾರ ಅನ್ನುವಂಥದ್ದು ಸುಲಭವಾಗಿ ಬರಬಹುದಾದಂತಹ ಸಾಧ್ಯತೆಗಳು ಜಾಸ್ತಿ. ಅಷ್ಟೇ ಅಲ್ಲ, ಎ ಪವರ್ಫುಲ್ ಮ್ಯಾನ್ ಆಲ್ವೇಸ್, ಅವನಿಗೆ ಯಾವತ್ತೂ ಶತ್ರುಗಳು ಇರ್ತಾರೆ. ಒಬ್ಬ ಪವರ್ಫುಲ್ ಆದಷ್ಟು ಶತ್ರುಗಳು ಜಾಸ್ತಿ ಆಗ್ತಾರೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ಈಗ ಈ ಕ್ಷಣದಲ್ಲಿ ತತ್ಕಾಲಕ್ಕೆ ಗುರುಬಲವನ್ನು ಕಳೆದುಕೊಂಡಂಥ ಸಿಂಹರಾಶಿಯವರು, ಈಗ ನೋಡಿ, ಇದು ನಮ್ಮ ದೇಶದಲ್ಲಿ ಚುನಾವಣೆಯ ಸಂದರ್ಭ. ಎಷ್ಟೋ ಜನ ಸಿಂಹರಾಶಿಯವರು ಚುನಾವಣೆಯ ಕಣದಲ್ಲಿದ್ದಾರೆ. ಆ ಚುನಾವಣೆಯ ಕಣದಲ್ಲಿರುವಂಥವರಿಗೆ ಈಗ ಥಟ್ಟಂತ ಯಾವುದೋ ಒಂದು ರೀತಿಯ ನಾಟಕೀಯವಾದಂಥ ವಿಚಾರ ಗೆಲ್ಲುವಂಥ ಒಂದು ಸುಸ್ಥಿತಿಯ ಪರಿಸ್ಥಿತಿಯನ್ನು ಕಾಣಿಸ್ತಾ ಇದ್ದರೂ ಕೂಡ, ವಿಶ್ಲೇಷಕರು ಇವರ ಗೆಲುವು ನಿಶ್ಚಿತ ಅಂತ ಹೇಳ್ತಾ ಇದ್ದರೂ ಕೂಡ, ಅವರ ಸೋಲು ಅನಿವಾರ್ಯವಾಗುವಂಥ ಯಾವುದೋ ಒಂದು ನಾಟಕೀಯ ಘಟನೆ ನಡೆದು ಬಿಡಬಹುದು. ಅಥವಾ ಇವರು ಗೆಲ್ಲಬಹುದು, ಆದರೆ ನಾಳೆ ಅಧಿಕಾರಕ್ಕೆ ಬರ್ತಾ ಇರುವಾಗಲೇ
ಯಾವುದೋ ಒಂದು ಹಗರಣ ಇವರನ್ನು ಸುತ್ತಕೊಂಡು ಬಿಡ್ಬೋದು. ಹಾಗಾಗಿ ಮುಖ್ಯವಾಗಿ ರಾಜಕೀಯ ರಂಗದಲ್ಲಿ ಇರುವಂತಹ ಜನ ಈ ಕಳಕೊಂಡಂತಹ ಗುರುಬಲದ ಬಗ್ಗೆ ಬಹಳ ಎಚ್ಚರಿಕೆಯಲ್ಲಿರಬೇಕಾದಂಥ ಸಂದರ್ಭ ಈಗ ಇದೆ. ಅಷ್ಟೇ ಅಲ್ಲ, ಈ ಸಿಂಹರಾಶಿಯಿಂದ 2ನೇ ಮನೆಯಲ್ಲಿ ಅಂದರೆ ಕನ್ಯಾದಲ್ಲಿ ಕೇತು ಇರೋದರಿಂದ ಈ ಕೇತು ನೋಡೋದಕ್ಕೆ ಒಂದು ಸರ್ಪದ ಬಾಲ, ಆದರೆ ಈ ಬಾಲವೇ ನಮ್ಮನ್ನು ಘಟಸರ್ಪದಂತೆ ಸುತ್ತಕೊಂಡು ಬಿಟ್ಟರೆ ನಾವು ಏನಾಗುತ್ತೇವೆ, ಉಸಿರು ಕಟ್ಟಿ ಸಾಯುವಂಥ ಒಂದು ಕೆಟ್ಟ ಸ್ಥಿತಿ ಎದುರಾಗ್ಬಿಡ್ಬಹುದು. ಹಾಗಾಗಿ ಸಿಂಹರಾಶಿಯ ಜನ ಸುಳ್ಳನ್ನು ಹೇಳಲಿಕ್ಕೆ ಹೋಗಬಾರದು. ಸುಳ್ಳನ್ನು ಹೇಳುವಂಥ ಸಂದರ್ಭಕ್ಕೆ ಹೋದರೆ ಈ ಇದು ಸುಳ್ಳು ಅನ್ನುವಂಥದ್ದು ಜನರಿಗೆ ತಿಳಿಯುವಂಥ ದುರ್ಭರ ಸ್ಥಿತಿಯನ್ನು ನೀವು ಎದುರಿಸಬೇಕಾಗಿ ಬರುವಂಥದ್ದಕ್ಕೆ ಅವಕಾಶ ಇದೆ. ದಾಂಪತ್ಯದ ಸಂದರ್ಭದಲ್ಲಿ ಕೂಡ ತಾಕಲಾಟಗಳ ಸಂದರ್ಭ ಈಗ ಶನೈಶ್ಚರನ ಕಾರಣದಿಂದಾಗಿ ಇರೋದಕ್ಕಾಗಿ ಮನೆಯಲ್ಲಿಯೂ ಕೂಡ ಕುಟುಂಬದ ಜನರೊಂದಿಗೆ, ವಿಶೇಷವಾಗಿ ಬಾಳ ಸಂಗಾತಿಯೊಂದಿಗೆ ಸುಳ್ಳನ್ನು ಹೇಳುವಂತಹ ಆ ಒಂದು ಏನೋ ಈ ಒಂದು ಕ್ಷಣಕ್ಕೆ ನನಗೆ ಗಂಡಾಂತರ ತಪ್ಪಿದರೆ ಅದೇ ಬೀಸೋ ದೊಣ್ಣೆ ತಪ್ಪಿದರೆ 1000 ವರ್ಷ ಆಯಸ್ಸು ಅಂತ ಹೇಳ್ತಾರಲ್ಲ, ಹಾಗೆ ಈಗ ಒಂದು ಸಲ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತ ತಿಳ್ಕೊಂಡಂಥ ಗಾದಿಯೇ ಉಲ್ಟಾ ಆಗಿಬಿಡ್ಬಹುದು. ಈಗ ತಪ್ಪಿಸ್ಕೊಂಡಂಥ ಒಂದು ದೊಣ್ಣೆಯ ಆ ಏಟು ತಪ್ಪಿದರೂ ಕೂಡ ಆ ದೊಣ್ಣೆ ಏಟು 1000 ರೀತಿಯ ಏಟುಗಳಾಗಿ ಬಂದು ನಮ್ಮನ್ನು ಮತ್ತೆ ಬಾಧಿಸಬಹುದಾದಂತಹ ಸ್ಥಿತಿಯನ್ನು ನಾವು ನಿರ್ಮಿಸ್ಕೊಳ್ಬಾರ್ದು. ಹಾಗಾಗಿ ಈ ವರ್ಷ ಮಾತಿನ ಸಂದರ್ಭದಲ್ಲಿ ಆ ಮಾತು ಸುಳ್ಳಾಗದೆ ಪ್ರಾಮಾಣಿಕವಾಗಿಯೇ ಹೇಳುವಂತಹ ರೀತಿಯ ಸ್ವರೂಪದಲ್ಲಿ ಇಂತಹ ಎಲ್ಲ ಘಟಕಗಳನ್ನು ಎಲ್ಲ ರೀತಿಯ ನಿಟ್ಟಿನಲ್ಲಿ ಸಿಂಹರಾಶಿಯವರು ಎಚ್ಚರಿಕೆಯನ್ನು ವಹಿಸಬೇಕಾದಂತಹ ಕಾಲ ಇದಾಗಿದೆ. ಆದರೂ ಈ ರಾಶಿಯವರಿಗೆ ಒಂದು ಅದ್ಭುತವಾದಂತಹ ಗಳಿಗೆಗಳು ಯಾಕಾಗಿ ಬರ್ತವೆ ಅಂತಂದರೆ, ಈ ರಾಶಿಯ ಯಜಮಾನ ಸೂರ್ಯ. ಈ ಸೂರ್ಯ ಏನು ಅಂದರೆ ಅವನ ಶನೈಶ್ಚರನಂತೆ ಇವನು 2.5 ವರ್ಷಗಳಿಗೊಮ್ಮೆ ಮನೆಯನ್ನು ಚೇಂಜ್ ಮಾಡೋವಂಥವನಲ್ಲ. ಇವನು ಪ್ರತಿ ತಿಂಗಳು ಚೇಂಜ್ ಆಗುತ್ತೆ. ಇವನು ಒಂದೊಂದು ತಿಂಗಳಿಗೂ ಕೂಡ ನಾವು ಏನು ಸಂಕ್ರಮಣ ಅಂತ ಹೇಳ್ತೇವೆ, ಅಥವಾ ಪ್ರತಿಯೊಂದು ರಾಶಿಗೆ ಸೂರ್ಯನ ಆಗಮನ ಆದಾಗಲೂ ಕೂಡ ಅದು ಆ ರೀತಿಯ ಸಂಕ್ರಮಣವಾಗಿ ಪರಿವರ್ತನೆ. ಮಕರದಲ್ಲಿ ಸಂಕ್ರಮಣ ಆದಾಗ ಸೂರ್ಯ ಬಂದಾಗ ಮಕರ ಸಂಕ್ರಮಣ, ಮೀನರಾಶಿಗೆ ಬಂದಾಗ ಮೀನ ಸಂಕ್ರಮಣ, ಮೇಷಕ್ಕೆ ಬಂದಾಗ ಮೇಷ ಸಂಕ್ರಮಣ, ಹೀಗೆ ಪ್ರತಿಯೊಂದು ರಾಶಿಗೆ ಬಂದಾಗಲೂ ಕೂಡ ಆ ಒಂದು ಸಾಧಾರಣವಾಗಿ ಒಂದು ನಮ್ಮ ಇಂಗ್ಲೀಷ್ ಕ್ಯಾಲೆಂಡರ್ನ ಮಧ್ಯಭಾಗದಲ್ಲಿ ಹೆಚ್ಚು ಕಡಿಮೆ 14ರಿಂದ 17, ಕೆಲವು ತಿಂಗಳಲ್ಲಿ 14, ಕೆಲವು ತಿಂಗಳಲ್ಲಿ 15, ಯಾವುದೋ ಒಂದು ಸಂದರ್ಭಕ್ಕೆ 17ನೇ ತಾರೀಕು ಕೂಡ ಬರಬಹುದು. ಸಾಮಾನ್ಯವಾಗಿ ಅಕ್ಟೋಬರ್ ಅಂತ ತಿಂಗಳಲ್ಲಿ 17 ದಿನಗಳು 17ನೇ ತಾರೀಕಿನಂದು ಆಗುವಂಥದ್ದು. ಇವೆಲ್ಲ ಆ ಟೈಮಿನ ಒಂದು ಹೊಂದಾಣಿಕೆಗಳು. ಯಾಕೆಂದರೆ ನಿಮಗೆ ಗೊತ್ತಿದ್ದಂತೆ ಈ ಕ್ಯಾಲೆಂಡರ್ನ ವಿಚಾರಗಳು ಹೇಗೆ ಫೆಬ್ರವರಿ 28 ದಿನಗಳಿರೋದು ಒಂದು ಯಾವಾಗಲೂ 29 ಆಗುತ್ತೋ ಹಾಗೆ ಕೆಲವು ಕೊಂಚ ಬದಲಾವಣೆಗಳಿಗೆ ಕಾರಣವಾಗುವಂಥದ್ದಿದ್ದರೂ ಸರಿಸುಮಾರಾಗಿ ಪ್ರತಿ ತಿಂಗಳ 15, 16 ಅಥವಾ 14ರ ಸಂದರ್ಭದಲ್ಲಿ ಸೂರ್ಯ ರಾಶಿಯಿಂದ ರಾಶಿಗೆ ಸಂಚರಿಸ್ತಾನೆ. ಹಾಗಾಗಿ ಒಳಿತಿನ ರಾಶಿಗೆ ಬಂದಾಗ ಅಂದರೆ ಈ ರಾಶಿಯಲ್ಲಿಯೇ ಇರುವಾಗ, ಅಂದರೆ ಸಿಂಹರಾಶಿಯಲ್ಲಿಯೇ ಇರುವಾಗ, ಅಥವಾ ಸಿಂಹರಾಶಿಯಿಂದ 3ಕ್ಕೆ ಬಂದಾಗ, ಅಥವಾ ಸಿಂಹರಾಶಿಯಿಂದ 6ಕ್ಕೆ ಬಂದಾಗ, ಸಿಂಹರಾಶಿಯಿಂದ 10ಕ್ಕೆ ಬಂದಾಗ, ಯಾಕೆಂದರೆ ಸೂರ್ಯನಿಗೆ ದುಷ್ಟಗ್ರಹವಾಗಿದ್ದರೂ ಕೂಡ, ಕ್ರೂರಗ್ರಹವಾಗಿದ್ದರೂ ಕೂಡ, ಅಶುಭ ಗ್ರಹವಾಗಿದ್ದರೂ ಕೂಡ ಯಾವತ್ತು ಸೂರ್ಯ 10ನೇ ಮನೆಯಲ್ಲಿ ಅಂದರೆ ಕೆಲಸದ ಸ್ಥಳ ಅಲ್ಲಿ ದಿಗ್ಬಲವನ್ನು ಪಡೆದುಕೊಳ್ತಾನೆ. ಹಾಗಾಗಿ 10ನೇ ಮನೆಯಲ್ಲಿ ಅನೇಕ ರೀತಿಯ ಸವಾಲುಗಳನ್ನು ಎದುರಿಸುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದರೂ ಕೂಡ ಅಲ್ಟಿಮೇಟಾಗಿ ಸರ್ರಂಥ ಒಂದು ವಿಜಯವನ್ನು ಸಂಪಾದಿಸ್ಕೊಳ್ಳೋದಕ್ಕೆ ಬೇಕಾದಂಥ ಶಕ್ತಿಯನ್ನು, ದಿಗ್ಬಲವನ್ನು ನಮಗೆ ತುಂಬಿಬಿಡ್ತಾನೆ. ಹಾಗಾಗಿ 10ರಲ್ಲೂ ಕೂಡ ಅವನು ಏನು ಮಾಡ್ತಾನೆ, ಒಳಿತನ್ನು ಕೊಡ್ತಾನೆ. 11ರಲ್ಲಿ ಒಳಿತನ್ನು ಕೊಡ್ತಾನೆ. ಅಂದರೆ ವರ್ಷದ ಸುಮಾರು 5-6 ತಿಂಗಳುಗಳ ಕಾಲ ಇವನ್ನ ಸಂಕ್ರಮಣದ ಸ್ಥಿತಿಯಿಂದಾಗಿ ಈ ರಾಶಿಯವರು ಗುರುಬಲದ ಹೊರತಾಗಿಯೂ ಕೂಡ ತಮ್ಮ ಕನಸುಗಳನ್ನು ನನಸನ್ನಾಗಿ ಮಾಡಿಕೊಳ್ಬಹುದಾದಂಥ ದಿವ್ಯಕ್ಕೆ ತಮ್ಮನ್ನು ತಾವು ಏನು ಮಾಡ್ಕೊಳ್ಬಹುದು, ಕೇಂದ್ರದಲ್ಲಿ ತಂದು ನಿಲ್ಲಿಸ್ಕೊಳ್ಬಹುದಾದಂಥ ಒಂದು ಸಕಾರಾತ್ಮಕವಾದ ಯೋಚನೆಯನ್ನು ಇಟ್ಕೊಳ್ಬಹುದು. ಹಾಗಾಗಿ ಕಳೆದು ಹೋದಂತಹ ಗುರುಬಲ ವಿಷಾದದ ಸಂಗತಿಯಾದರೂ ಕೂಡ ಅದು
ಇಲ್ಲದಿದ್ದರೂ ಕೂಡ ಅದನ್ನು ಸಂಪಾದಿಸಿಕೊಳ್ಳುವಂಥ ರೀತಿಯಲ್ಲಿ ಹೆಚ್ಚಿನ ಒಂದು ಕ್ರಿಯಾಶೀಲತೆಯೊಂದಿಗೆ ಸಿಂಹರಾಶಿಯವರು ಮುನ್ನುಗ್ಗಿದರೆ, ಪ್ರಮುಖವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಅಥವಾ ಗೌರ್ಮೆಂಟ್ ಜಾಬ್ಗಳ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿರಲಿ ಅದನ್ನು ಗೆಲ್ಲುವುದರಲ್ಲಿ, ಅಥವಾ ಯಾವುದೋ ಒಂದು ಕಂಪನಿಯ CEO, MD ಅಥವಾ ಇನ್ನೂ ಯಾವುದೋ ಎಕ್ಸಿಕ್ಯೂಟಿವ್ ಪೋಸ್ಟ್ಗಳನ್ನು ಅಂದರೆ ನಾವು ಪಡೆಯುವಂಥ ಸಂದರ್ಭದಲ್ಲಿ ಇವರು ತಮ್ಮ ಪ್ರಯತ್ನಗಳನ್ನು ಮುಂದುವರಿಸಬೇಕು. ಅಕಸ್ಮಾತ್ ನಮ್ಮ ಪ್ರಯತ್ನ ಸಾಧ್ಯವಾಗಲಿಲ್ಲ ಅಂತಾದರೆ ಈ ವರ್ಷದ ಪ್ರಯತ್ನ ಸೋಲಬಹುದು. ಆದರೆ ಮುಂದಿನ ವರ್ಷ ಇದೇ ಸೋಲಿನ ವಿಚಾರಗಳ ಸಂಬಂಧವಾಗಿ ಬಂದಂಥ ಅನುಭವದ ನೆಲೆಯ ಆ ಒಂದು ದಿವ್ಯ ಏನಿದೆ, ಮುಂದಿನ ಮತ್ತೆ ಗುರುಬಲ ಒದಗಿ ಬಂದಾಗಿನ ಸಂದರ್ಭದ 2025 ಏನು ಮೇ 13ರ ನಂತರ ಬರುತ್ತೆ, ಆ ಗುರುಬಲದ ಸಂದರ್ಭದಲ್ಲಿ ಒಂದು ಅತಿಶಯವಾದಂಥ ಅತೀಂದ್ರಿಯ ಶಕ್ತಿಯಾಗಿದೆ ನಿಂತ್ಕೊಳ್ಳೋದಕ್ಕೆ ಸಹಾಯವಾಗಿ ನಿಮ್ಮ ಒಳಿತಿಗೆ ಬರುತ್ತೆ ಅನ್ನುವಂಥದ್ದು ನಿರ್ವಿವಾದ. ಹಾಗಾಗಿ ಈ ಎಲ್ಲ ಸಕಾರಾತ್ಮಕ ಅಥವಾ ನಕಾರಾತ್ಮಕ ವಿಚಾರಗಳನ್ನು ತಿಳಿದಂಥ ನೀವು ಒಂದು ರೀತಿಯ ಮಾನಸಿಕವಾದಂತಹ ಹದದಲ್ಲಿ, ಬ್ಯಾಲೆನ್ಸ್ನಲ್ಲಿ ಈ ವರ್ಷವನ್ನು ಮುನ್ನುಗ್ಗಿಸ್ಕೊಂಡು ಹೋಗಬೇಕಾದಂಥ ಕರ್ತೃಶಕ್ತಿಯನ್ನು ತೋರಿಸಬೇಕು. ಶುಭವಾಗುತ್ತೆ.